ನಮಸ್ಕಾರ. ನಮ್ ಜೊತೆಗೆ 79 ಇಯರ್ಸ್ ಯಂಗ್ ಲೇಡಿ ಇದ್ದಾರೆ ಒಬ್ರು. ಓಕೆ, ಅವರ ಒಂದು ವಿಡಿಯೋ ನೋಡೋಣ. ಅದು ಹೇಳಿ ಮಾ ಪ್ಲೀಸ್, ನಿಮ್ಮ ಇಂಟ್ರೊಡ್ಯೂಸ್. ನಾನು ಮಾರ್ತಾರನ್ನ ಮಂಗಳೂರಿನಿಂದ ಇಲ್ಲಿ ಇವರ ಆಸ್ಪತ್ರೆಗೆ ಬಂದಿದ್ದೇನೆ. Okay. ಒಂದು ಸಲ ಬರುವಾಗಲೇ ಅವರು ಕೊಟ್ಟ ಮದ್ದಿನಲ್ಲಿ, ಅವರು ಕೊಟ್ಟ ಟ್ರೀಟ್ಮೆಂಟಿನಲ್ಲಿ ನಾನು ಗುಣಮುಖರಾಗಿದ್ದೇನೆ. 90% ಗುಣ ಉಂಟು. ಇನ್ನು ಒಂದು ವಾರದಲ್ಲಿ ಪೂರ್ಣ ಗುಣ ಆಗ್ತೇನೆ. ಅದೇ ಏನ್ ತೊಂದರೆ ಇತ್ತು ನಿಮ್ಗೆ? ನನಗೆ ಡಿಸ್ಕ್ ತೊಂದರೆ ಆಗಿ ಮೊದಲು 25 ವರ್ಷದ ಮೊದಲು ಡಿಸ್ಕ್ ಎಂತದ ಇತ್ತು. ಓಕೆ, ಏನಿತ್ತು? ಡಿಸ್ಕ್ ಬಲ್ಜ್ ಆಗಿತ್ತ ಅಂತ. ಓಕೆ 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 2 ತಿಂಗಳು ಮಾಡಿದರೂ ಅದು ಗುಣ ಆಗ್ಲೇ ಇಲ್ಲ. ಓಕೆ. ನಂತರ ನೋವು ಬರ್ತಿತ್ತು, ಕಾಲಿನ ಅಡಿಯೆಲ್ಲ ಇದಕ್ಕೆಲ್ಲ ನೋವು ಬರ್ತಿತ್ತು, ಕೂತ್ಕೊಂಡರೆ ಬಾವು ಬರ್ತಿತ್ತು. ಓಕೆ. ಇಲ್ಲಿಯ ಮದ್ದು ತಕೊಂಡ ನಂತರ, ಓಕೆ, ಇಲ್ಲಿಯ ಟ್ರೀಟ್ಮೆಂಟ್ ಆದ ನಂತರ ಹ್ಮ್ ನನ್ನ ಎಲ್ಲ ನೋವುಗಳು ಎಲ್ಲ ಮಾಯವಾಗಿವೆ. ಹ್ಮ್ ಹ್ಮ್ ಸ್ವಲ್ಪ ಕ್ರಾಂಪ್ಸ್ ಬರ್ತದೆ, ಹ್ಮ್. ಆದ್ರೂ ಇನ್ನು ಒಂದು ವಾರದಲ್ಲಿ ಅದು ಸಹ ಗುಣ ಆಗಬಹುದು. ಓಕೆ. ನಿಮ್ಮ ಮುಂಚೆ ಈ ಪೈನ್ ಇರೋದ್ರಿಂದ ನಿಮ್ಗೆ ಏನೇನೆಲ್ಲ ಮಾಡಕ್ ಕಷ್ಟ ಆಗ್ತಾ ಇತ್ತು? ನನಗೆ ಮೆಟ್ಟಲು ಹತ್ತಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಓಕೆ. ನಿಲ್ಲಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಓಕೆ. ಅದು ಮಾಡ್ಲೇಬೇಕಲ್ಲ. ಓಕೆ. ಹ. ಆಮೇಲೆ ಬಾಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಹ್ಮ್ ತೆಂಗಿನಕಾಯಿ ಸುಲಿಯಲಿಕ್ಕೆ ಕಷ್ಟ ಆಗ್ತಿತ್ತು. ಮೀನು ಮಾಂಸ ಎಂತ ಕಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಹ್ಮ್ ಈಗ ಏನಿಲ್ಲ, ಎಲ್ಲ ಮಾಡ್ತೇನೆ. ಮಾಡ್ತಾ ಇದೀರಾ ಒಂದ್ ತಿಂಗಳಿಂದ? Yes. ಓಕೆ ಓಕೆ. ಏನೇನ್ ಮಾಡ್ತಾ ಇದೀರಾ? ನಾನು ಎಲ್ಲ ಕೆಲಸ ಮಾಡ್ತೇನೆ. ಓಕೆ ಅಡಿಗೆದು ನಾನೆಲ್ಲ ಮಾಡ್ತೇನೆ. ಓಕೆ ಓಕೆ. ನಿಮ್ಮ ಮಗಳನ್ನ ಮಾತಾಡ್ಸೋಣ ಒಂದ್ಸರಿ. ಹಾ, ಮಾತಾಡಿಸಿ. ಎಷ್ಟು ಯು ಟೆಲ್ ಮಿ ಲೈಕ್ ಹೌ ಶಿ ಇಸ್ ಅವರು ನಮ್ಮಮ್ಮ ಆಕ್ಚುಲಿ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದು. ಹಾ. ನನ್ಗೆ ಡಿಸ್ಕ್ ಬಲ್ಜ್ ಇತ್ತು ಅಂತ ನಾನ್ ಬಂದೆ. ಆಗ ಅವರು ನನ್ನದಾಗಿ ಅವರು ಕೆಲಸ ಮಾಡ್ತಿದ್ರಲ್ಲ, ಹಾಗೆ ಅವರಿಗೆ ಕಾಲು ನೋವು ಜಾಸ್ತಿ ಆಯ್ತು. ಅವರಿಗೆ ಒಂದು ಸ್ಟೆಪ್ ಇಡಕ್ಕೂ ಕಷ್ಟ ಆಗ್ತಿತ್ತು. ಸೊ ನಾನು ಬರುವಾಗ ಹೇಗೋ ಅವರು ಬರ್ಲಿ ಅಂತ ಅವ್ರನ್ನ ಕರ್ಕೊಂಡ್ ಬಂದೆ. ಸೊ ಅವರು ಫಸ್ಟ್ ರೌಂಡ್ ಅಲ್ಲೇ ಹುಷಾರಾಗ್ಬಿಟ್ಟು. ಓಕೆ ಓಕೆ. ಸೊ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್ ಅವ್ರಿಗೆ? ಅವರೀಗ ಅವರು ಈಗ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇರ್ತಾರೆ ನಂಗೆ ಚೆನ್ನಾಗಾಗಿದೆ ಅಂತ. ಓಕೆ. ಮೊದಲು ಕೆಳಗೆಲ್ಲ ಕೂತ್ಕೊಳ್ತಿರ್ಲಿಲ್ಲ, ಇಲ್ಲಿ ಹೋಗಿ 2 ದಿನದಲ್ಲಿ ಈಗ ನೆಲದ ಮೇಲೆ ಎಲ್ಲ ಕೂತೋದು ಕೆಲಸ ಮಾಡ್ತಿದ್ದಾರೆ. ಹೌದಾ? ವೆರಿ ಗುಡ್. ಹಾಗೆಲ್ಲ ಮಾಡ್ತಾರೆ. ಓಕೆ ಓಕೆ. ನೀವೇನಿಗೆ ತೋರ್ಸಕ್ ಬಂದಿದ್ದು ಮೇಡಮ್? ನಾನು ಡಿಸ್ಕ್ ಬಲ್ಜ್ ಅದು ಹೆಂಗಿದೆ? ಅವು ಇಂಪ್ರೂವ್ಮೆಂಟ್, ನಿಮ್ಮ ಇಂಪ್ರೂವ್ಮೆಂಟ್ ಹೆಂಗಾಗಿದೆ? ಅದು ಫಸ್ಟ್ ಟೈಮ್ ಅಲ್ಲ ಸರ್, ಇನ್ನೊಂದ್ 2 ಸಲ ಬರ್ಬೇಕಂತ. ಓಕೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆಯಾ? ಓಕೆ. ಇವತ್ತು ಎಕ್ಸರ್ಸೈಸ್ ಮಾಡೋದು ಒಂದ್ಸರಿ ತೋರಿಸ್ತೀರಾ? ನೀವು ಎಕ್ಸರ್ಸೈಸ್ ಮಾಡಿರಿ, ಜಸ್ಟ್ ಕಾಲು ನೀವು ಮಲ್ಕೊಂಡ್ಬಿಟ್ಟು ಕಾಲು ಎತ್ತಿ ಅದನ್ನ ಮುಟ್ಟಿದ್ರಲ್ಲ, ಅದನ್ನ ತೋರಿಸಿ. ನನಗೆ ಕೊಟ್ಟ ಎಕ್ಸರ್ಸೈಸ್ ಹೇಳ್ತೇನೆ. ಓಕೆ. ಹಾ, ಓಕೆ. ಹಾ, ಓಕೆ. ಓ ಸೂಪರ್. ಹಾ ಹಾ ಮತ್ತೆ ಇದು ಹಾ. ಮತ್ತೆ ಇದು ನನ್ನದು ಫಸ್ಟ್ ಕ್ಲಾಸ್. ವೆರಿ ಗುಡ್. ಹಾ, ಒಂಚೂರು ಬಂದ್ರೆ ಬರುತ್ತೆ. ನೀವು 80 ವರ್ಷ, ಇನ್ನೊಂದು 1 ವರ್ಷಕ್ಕೆ 80 ವರ್ಷ. 2 ದಿನ. 2 ದಿನ ಅಷ್ಟೇನಾ? 79 79 ಎಂಡ 80ಕ್ಕೆ ಬೀಳುತ್ತೆ. ಓ ಸೂಪರ್. ಓಕೆ. ಸೊ ಎಷ್ಟು ಹೆಂಗಾಗಿರೋದಕ್ಕೆ ನಿಮ್ಮ ಏನಾದ್ರೂ ಒಂದು ನಿಮ್ಮ ಫುಡ್ ಅಂಡ್ ಲೈಫ್ ಸ್ಟೈಲ್ ಸ್ವಲ್ಪ ಸೀಕ್ರೆಟ್ ಹೇಳಿ ನಮ್ಗೆಲ್ಲರಿಗೂ ತಿಳ್ಕೊಳೋದಕ್ಕೆ. ಬಾಯಿ ಚಪಲ ಇಲ್ಲ. ಹಾ, ಅದು ಮೇನ್. ಓಕೆ. ಊಟ ಲಿಮಿಟ್. ಓಕೆ ಓಕೆ. ಮತ್ತೆ ಇಲ್ಲ. ಇವರು ಹೇಳಿದ್ದು ಹಾ, ನೀವು ಕೊಟ್ಟ ಎಲ್ಲ ಈಗ ಕೊಕೋ ಕೋಲಾ ಅಂತ ಬಿಸಿ ನೀರು ಕುಡಿತೇನೆ. ಓಕೆ. ಟೀ ಕಾಫಿ ಅಂತ ಬಿಸಿ ನೀರು ಇಬ್ಬರು. ಹಾ ಹಾ ಹಾ. ಓಕೆ. ಮತ್ತೆ ಹಾ. ಮತ್ತೆ ಹಾಲಿಲ್ಲ, ಹಾಲಿಲ್ಲ, ಏನಿಲ್ಲ, ಚಪಾತಿ ಇಲ್ಲ, ಸಮೋಸ ಇಲ್ಲ, ಸಮೋಸ ಇಲ್ಲ, ಯಾವುದು ಫ್ರೈಡ್ ಫ್ರೂಟ್, ಯಾವುದು ತಿಂಡಿ ಇಲ್ಲ, ಹಾ. ಕೇಕ್ ಇಲ್ಲ, ಓಕೆ ಯಾವುದು ತಿನ್ನೋದ್ಲಿಕ್ಕ. ಓಕೆ. ಅದೇ ಮಾಂಸ ತಿನ್ನಕ್ಕಿಂತ ಮಾಂಸ ಮತ್ತು ಮೀನು ತಿಂತೇನೆ. ಅದು ಓಕೆ.
ಅದಷ್ಟು ತೊಂದರೆ ಇಲ್ಲ. ಅದು ತೊಂದರೆ ಬಂದು ಹೇಳಿದ್ನಲ್ಲ, ನೀವು ಯೂಸ್ ಮಾಡ್ತಿರಲ್ಲ ಫ್ರೀಡಮ್ ರಿಫೈನ್ಡ್ ಆಯಿಲ್, ಗೋಲ್ಡ್ ವಿನ್ನರ್ ಅವೆಲ್ಲ ಫುಲ್ ಸ್ಟಾಪ್. 50% ಕಮ್ಮಿ ಮಾಡಿದ್ರಾ? 50 ಎಲ್ಲ ಜಾಸ್ತಿ ಕಮ್ಮಿ ಮಾಡಿದ್ವಿ. ಜಾಸ್ತಿ ಕಮ್ಮಿ ಮಾಡಿದ್ರೆ ಇವಾಗ ಫುಲ್ ಕಮ್ಮಿ ಮಾಡ್ಬೇಕು. ಮಾಡ್ತೇವೆ. ಓಕೆ, ಅದು ಕ್ಯೂರ್ ಆಗುತ್ತೆ, ತೊಂದರೆ ಇಲ್ಲ. ಮತ್ತೆ ನಮ್ಮ ಯೂಟ್ಯೂಬ್ ವೀಕ್ಷಕರು ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಯಾರು ನೋವಿದ್ದರು, ಗಂಟು ನೋವು, ಕಾಲು ನೋವು, ಬೆನ್ನು ನೋವು, ಯಾವ ಸೊಂಟ ನೋವು, ಯಾವ ನೋವಿದ್ದರು ಎಲ್ಲರೂ ನಮ್ಮ ರಾಜೇಶ್ ಡಾಕ್ಟರ್ ಹತ್ರ ಬಂದು, ರಾಕೇಶ್ ಡಾಕ್ಟರ್ ಹತ್ರ ಬಂದು ಒಂದು ಸಲ ಟೆಸ್ಟ್ ಮಾಡಿ ಮದ್ದು ಕೊಂಡೋಗಿ, ನೀವು ಖಂಡಿತ ಗುಣ ಆಗ್ತೀರಾ. ಥ್ಯಾಂಕ್ ಯು. ಧನ್ಯವಾದಗಳು ಗುಣನಾಯ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಆಶೀರ್ವಾದ. ಅಯ್ಯೋ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.